ಪ್ಯಾರ್ಲನ್ ಗಿಡದಾಗ ಪ್ಯಾರ್ಲನ್ ನೋಡ್ರಿ, ಇವೆಲ್ಲನೂ ಇಣಚಿ ತಿಂತಾವ ಪದ್ದ ಸಿರಿಯಾಗಿ ಜಗ್ಗಿಗೆ. ಅವು ನಮ್ಮ ಚಾರ್ಲಿ ಕಟ್ಟಿರ್ತೀವಲ್ಲ ಹಾಗಾಗಿ ಇವು ಉಳ್ಕೊಂಡವು. ಇಲ್ಲಾಂದ್ರೆ ಇಲ್ಲಿ ನೀರಿಗೆತಿ ಬಂದಿರ್ತಾರಲ್ಲ ಅವರೆಲ್ಲ ಹರಿತಾರ. ಅಲ್ಲಿ ಮ್ಯಾಕ್ ಅದಾವೆ, ಅಲ್ಲಿ ಆ ಕಡೆ ಎಲ್ಲ ಅದಾವೆ. ಮತ್ತು ಇಲ್ಲಿ ಕೆಳಗೆ ಅದಾವೆ, ಇಲ್ಲಿ ಕೆಳಗೆ ಎಲ್ಲ ಕೆಳಗದಾವೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಈಗ ಮುಂಜಾನೆ 7 ಗಂಟೆ ಆಗೈತಿ. ಇವತ್ತು ಮೊನ್ನೆತ್ತಿನ ಅಮಾವಾಸ್ಯೆ. ನಮ್ಮ ಮನ್ಯಾಗ ಏನೇನು ಮಾಡಾಕ್ತಾರೆ ನೋಡೋಣ ಬರ್ರಿ. ಇಲ್ಲೇ ಬಾಳೆಹಣ್ಣಾಗ್ಯಾವ, ನಾವು ಹಿಂಗೆ ಕಟ್ಟಿರ್ತೀವಿ. ಯಾರು ಬೇಕಾದವ್ರು ಹೇಳ್ರಿ, ಬೇಕಾದ್ರೆ ಕೊಟ್ಟು ಕಳಿಸ್ತೀವಿ. ಇವತ್ತು ಮಣ್ಣಿನ ಎತ್ತಿನ ಅಮಾವಾಸ್ಯೆ ಅಂತಾರೆ ನಮ್ಮ ಕಡೆ. ಅಂದ್ರೆ ಮೊನ್ನೆತ್ತಿನ ಅಮಾವಾಸ್ಯೆ ಅಂತಾರೆ. ಇಲ್ಲಿ 2 ಪ್ಯೂರಕ್ ಅದ ನೋಡ್ರಿ, ಬೇಕಾದ್ರೆ ಹೇಳ್ರಿ. ಇಲ್ಲಿ ಏನೋ ಮಾಡಾಕತ್ತಾರ. ಇನ್ನು ಮೊನ್ನೆತ್ತಿನ ಅಮಾವಾಸ್ಯೆಗೆ ಮಣ್ಣಿನ ಎತ್ತ ಮಾಡಾಕತ್ತಾರ ನೋಡ್ರಿ. ತೋರಿಸ್ಪ ಹೆಂಗಾಗೈತಿ ಎತ್ತ? ಗಳೆ ಹೊಡ್ಯಾಕೆ ಬರ್ತತ್ನ? ಪೂಜೆ ಮಾಡಕ್ಕೆ ಬರ್ತೈತಿ ಸದ್ಯಕ್ಕೆ. ನೋಡ್ನು. ಮೊನ್ನೆತ್ತಿನ ಅಮಾವಾಸ್ಯೆ ನೋಡ್ರಿ. ಮೊನ್ನೆತ್ತಿನ ಅಮಾವಾಸ್ಯೆಗೆ ಮಣ್ಣಿನ ಎತ್ತ ಮಾಡಾಕತ್ತಾರೆ ನಮ್ಮ ಮನ್ಯಾಗ. ನಮ್ಮ ಹಳ್ಳಿಗಳ ಕಡೆ ಹಿಂಗೆ ಬಸವಣ್ಣನ ಮಾಡಿ ಪೂಜೆ ಮಾಡ್ತಾರೆ ನೋಡ್ರಿ. ಇವತ್ತಿನಿಂದ ನಾಳೆ ನಾಗರ ಪಂಚಮಿ ತನ ಚಂದ ಆತ. ಮಸ್ತ್ ಆತ. ಹುಡುಗಿನ ಮಸ್ತ್ ಇದೀನಿ, ಬಸವಣ್ಣ ಯಾಕೆ ಮಸ್ತ್ ಆಗೋದಿಲ್ಲ? ಹೆಣ್ಮಗಳು ಹೆಂಗೈತಿ? ನೆಲ್ಲಿಕಾಯಿಗ ನೋಡ್ರಿ. ಬಸವಣ್ಣ ಕಿವಿನ ಮಾಡಿಲ್ಲ ನೋಡ್ರಿ. ಕೇಳಿಸ್ಕೋಬೇಕು ಹೆಂಗ್ರಿ? ಅವ ಹಂಗೆ ಹರಿ ಅಂದ್ರೆ ಹಂಗೆ ಹೋಗೋದಾಕತ್ತ ಸುಮ್ಮನೆ. ಇಲ್ಲೊಂದು ಗಿಡ ಬಾಳೆ ಗಿಡ, ಇಲ್ಲಿ ಒಂದು ಬಾಳೆ ಗಿಡ ಕಡ್ದಿಟ್ಟಾರ. ನಮ್ಮ ಎಲ್ಲ ಗಾಡಿಗಳಿಗೆ ತೊಳೆದು ರೆಡಿಯಾಗಿ ನಿಂತಾವು. ಪೂಜೆ ಆಗ್ಬೇಕ್ರಿ ಇನ್ನು. ಇಲ್ಲಿ ಅದ ನೋಡ್ರಿ ಜೀವ ಇದ್ದಂಥ ಬಸವಣ್ಣ. ಇವ ಜೀವ ಇರುವ ಬಸವಣ್ಣ. ನೀವು ರಾಘು ಹೌದಾ? ರಾಘು ಅಲ್ಲೇ ಯಾರ? ಇವ ಜೀವ ಇರುವ ಬಸವಣ್ಣ, ಅವ ಪೂಜೆಗೆ ಮಾಡೋ ಬಸವಣ್ಣ. ಈ ಬಸವಣ್ಣನ ಅವು ಅಲ್ಲಿದಾಳ ನೋಡ್ರಿ, ಗೌರಿ. ಎಲ್ಲ ಹಿಂಗೆ ಐತೆ ನೋಡ್ರಿ ನಮ್ದು ಮೊನ್ನೆತ್ತಿನ ಅಮಾವಾಸ್ಯೆ. ಈಗ 1 ತಾಸು ಗೌರಿ ಮೇಷೆ ಕಟ್ಟೆ ಮತ್ತು ನಾವು ಸಿಗೇರಿ ಹನುಮಪ್ಪ ಹೋಗಿ ಬರ್ಬೇಕ್ರಿ. ಹಿಂಗದಾವ ನೋಡ್ರಿ ನಮ್ಮ ಮಾಡಿ. ನಮ್ದು ಇನ್ನೂ ಜಳಕಾಗಿಲ್ಲ. ಹೆಂಗತ್ತಪ್ಪ ಬಸವಣ್ಣ? ಹಂಗೆ ಹೇಳೋದು, ಕಿವಿ ಕಿವುಡಾಗೈತೆ ಅದ್ರ. ಎರಡು ಬಸವಣ್ಣ ಒಂದನ ಮತ್ತೆ ಎಂದಾಗೋದೇನು? ಗೌರಿ ನಡಿ ಬಂದ್ಲ ಗೌರಿ. ಮತ್ತೆ ನಾಟ ಗೌರಿ ಮೇಸ್ಕೊಂಬರ್ಲಿ 1 ತಾಸು. ನಮ್ಮ ಈಶ್ವರನ ಅಚ್ಚಕಡೆ ಈಚೆಕಡೆ ಈಶ್ವರನ ಸಣ್ಣವದನ, ನಂದಿನ ದೊಡ್ಡವರದಾರ ನೋಡ್ರಿ. ಇನ್ನು ಪೂಜೆಗಿಲ್ಲ, ಈಗ ಪೂಜೆ ಮಾಡಕೋತೀನಿ. ನಾವು ಬ್ಯಾಳಿಗೆ ಪಾಳಿಗೆ ಏನು ಹಾಕಿಲ್ಲಪ್ಪ ಈ ಸಲ. ಯಾಕಂತಂದ್ರೆ ಡುಮ್ಮಿ ಆಗತ್ತೆ ಬಿಟ್ಟೆ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಉಳಿತೈತೆ ಹೆಂಗಾರ ಅನ್ನೋದ ಹೊಟ್ಟೆಗೆ ಹಾಕೊಳ್ಳೋದ ಡುಮ್ಮಿ ಆಗೋದು. ಡ್ರೆಸ್ ಆರ್ಡರ್ ಭಾಳ ಬಂದವ.
ನಮಸ್ಕಾರ ಎಲ್ಲರಿಗೂ. ನಾನು ಪ್ರೆಸೆಂಟ್ ಮಾಡಾಕತ್ತಿರೋದ ಸೀರೆ ಅಷ್ಟು ಅನ್ಕೊಳಕ್ ಹೋಗ್ಬೇಡ್ರಿ, ಡ್ರೆಸ್ನು ಸಹಿತ ನಾವು ತೋರ್ಸಾಕತ್ತೇವಿ. ಇವನೊಬ್ರು ಕಸ್ಟಮರ್ ಹೇಳಿದ್ರೆ ಅವ್ರು ಹೆಂಗ್ ಹೇಳಿದ್ರಲ್ಲ ಹಂಗ ರೆಡಿ ಮಾಡಿ ಕಳ್ಸಾಕತ್ತೇವಿ. ಈ ಸೀರೆ ಜೊತೆ ಇದು ಬ್ಲೌಸ್ ಇರತ್ತ ಮತ್ತು ಬೇಬಿ ಫ್ರಾಕ್ ನೋಡ್ಬೋದು ನೀವು, ಬೇಬಿ ಡ್ರೆಸ್. ಈ ಡ್ರೆಸ್ ನ ನಾವು ಮ್ಯಾಚ್ ಮಾಡೇವಿ. ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಸೆಲೆಕ್ಟ್ ಮಾಡ್ಕೊಂಡಾರ. ಈಗ ಯಾವ್ದಾದ್ರು ಫಂಕ್ಷನ್ ಇರ್ಲಿ, ಪೂಜೆ ಇರ್ಲಿ, ಏನಾದ್ರು ಇದ್ದಾಗ ನಾವು ಟ್ರೆಡಿಷನಲ್ ಆಗಿ ರೆಡಿ ಹಾಕಿವಿ. ಅದೇ ತರ ನಮ್ಮನೆ ಪಾಪಗೂ ಸಹಿತ ನಾವು ಟ್ರೆಡಿಷನಲ್ ಬಟ್ಟೆನ ಹಾಕ್ಬೇಕಲ್ಲ. ಸೀರೆ ಅಂತ ಹೊಡ್ಸಕ್ ಆಗಂಗಿಲ್ಲ ಸಣ್ಣ ಮಕ್ಕಳಿಗೆ, 6 ತಿಂಗಳ 1 ವರ್ಷದ ಮಕ್ಕಳಿಗೆ. ಅವಾಗ ನಾವೇನ್ ಮಾಡ್ತೀವಿ ಹೇಳ್ರಿ, ಡ್ರೆಸ್ ನ ಹುಡುಕ್ತೇವಿ. ಹಂಗಾಗಿ ನೀವು ಅಲ್ಲೆಲ್ಲ ಡ್ರೆಸ್ ಹುಡ್ಕೋದು ಬೇಕಾಗಿಲ್ಲ. ನಮ್ಮ ಹತ್ರ ಸೀರೆನೂ ಸಿಗ್ತಾವ ಮತ್ತೆ ಡ್ರೆಸ್ನು ಸಿಗ್ತಾವು. ನೀವು ಆರಾಮ್ಸೆ ತಗೋಬಹುದು. ಸ್ಕ್ರೀನ್ ಮೇಲೆ ಕಾಣಿಸೋಂತ ನಂಬರ್ಕ ವಾಟ್ಸ್ಆಪ್ ಮಾಡ್ರಿ, ಹಂಗ ಆರ್ಡರ್ನ ಪ್ಲೇಸ್ ಮಾಡ್ಕೋರಿ. ನೀವ್ ಎಲ್ಲೇ ಇದ್ರೆ ಡೋರ್ ಡೆಲಿವರಿನ ಕಳಿಸ್ತೇವೆ. ಆನ್ಲೈನ್ ಪೇಮೆಂಟ್ ಇರತ್ತ. ಕಲರ್ ಕಾಂಬಿನೇಷನ್ ನೋಡಿದ್ರೆ ಕಳೆದೋಗ್ತೀವಿ ನೀವು, ಅಷ್ಟು ಮಸ್ತ್ ಇರ್ತೈತಿ. 1 ವರ್ಷ 6 ವರ್ಷ ಎಷ್ಟೇ ವರ್ಷದಿರ್ಲಿ, ನಿಮ್ಮ ಮನೆ ಮಕ್ಕಳು ಹೆಣ್ಮಕ್ಳು ಅವ್ರಿಗೆ ನಾವು ಖಂಡಿತ ರೆಡಿ ಮಾಡಿ ಕಳಿಸ್ತೇವಿ ಬಸ್ ರೀಸನಬಲ್ ರೇಟ್ ಅಲ್ಲಿ. ಹಂಗ ನಮ್ಮ ಫೇಸ್ ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡ್ರಿ. ನಾವು ತುಳಸಿರಿಗೆ ಹೊಂಟೇವಿ. ಇನ್ನೊಂದಿಷ್ಟು ಪರ್ಸಲ್ ಹಾಕಿ ಸಿಗಿರಿ ಅಪ್ಪನ ದರ್ಶನ ಮಾಡ್ಕೊಂಡು ಬರ್ತೀವಿ. ನಿನಗೆ ಹಬ್ಬಂಗ ಸಮಾಧಾನ ಇಲ್ಲ ಜಗತ್ತು, ಯಾರಿಗೂ ಸಮಾಧಾನ. ನಾವು ದೇವ್ರು ಹೋಗಿದ್ದೀವಿ. ಈ ಸಲ ಭಾಳ ಗದ್ದೆ ದರ್ಶನ ಬಜೆಟ್ ತಿನ್ನಾಕ ಒಳ್ಳೆ ಪಾನಿಪುರಿ ಐತಿ, ಎಲ್ಲ ಐತಿ. ಎಲ್ಲ ದೇವ್ರದ್ದು ಒಂದು 4-5 ವರ್ಷ 10 ವರ್ಷ ನೋಡುತ್ತಾವ. ಈ ಕಟ್ಟ ಕಮ್ಮಿ ಹೋಗ್ತಾವ. ನಮ್ಮ ಹನುಮಪ್ಪಂದು ಊಟ ಕಮ್ಮಿ ಇರಲಿ. ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ನಲ್ಲ, ನಿನ್ನೆ ಮತ್ತು ಮೊನ್ನೆ. ನಿನ್ನೆ ವಿಡಿಯೋಕ್ಕೆ ಬಂದಿರೋ ಕಮೆಂಟ್ ಅಲ್ಲಿ ಪಾಸಿಟಿವ್ ಕಮೆಂಟ್ ಜಾಸ್ತಿ ಇರ್ತಾವ. ಭಾಳಷ್ಟು ಜನ ಹೇಳ್ತಿರ್ತೀರಿ ನೆಗೆಟಿವ್ ಕಮೆಂಟಿಗೆ ರಿಪ್ಲೈ ಮಾಡಕ್ಕೆ ಹೋಗ್ಬಿಡಿ, ಜಾಸ್ತಿ ಮಾಡ್ತಾರಂತೇಳಿ. ಇದು ಅಂದ್ರೆ ರಿಯಾಕ್ಟ್ ಅಂತ ಅನ್ನೋದಕ್ಕಿಂತ ಅಂದ್ರೆ ನಮ್ಮಂಥ ಸ್ಥಿತಿಯಲ್ಲಿ ಇರುವಂಥ ಹೆಣ್ಮಕ್ಳು ಅನುಭವಿಸ್ತಾ ಇರೋವಂಥ ನೋವು ಎಂಥದಂತೇಳಿ ನಾನು ಶೇರ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಹೆಂಗಾಕೈತಂದ್ರೆ, ದಿನ ಸಾಯೋರಿಗೆ ಅಳವ್ರು ಯಾರು ಅಂತ ಹೇಳ್ತಾರೆ. ಕಮೆಂಟ್ ಏನಂತಂದ್ರೆ, ನಿಮ್ಗೆ ಗೊತ್ತು ನಾನು ಸಿರಿ ಬಿಸ್ನೆಸ್ ಮಾಡ್ತೇನೆ. ಸಿರಿ ಬಿಸ್ನೆಸ್ ನಾವು ಮಾಡ್ಬೇಕಾದ್ರೆ ನಾವು ಒಂದು ಫೋಟೋ ಶೂಟ್ ಮಾಡಿ ವೇರ್ ಮಾಡಿ ಹಾಕಿದಾಗ ಕೆಲವ್ರು ನಾವು ಉಟ್ಕೊಂಡಿರೋಂಥ ಕಲರ್ನ ಕೇಳ್ತಿರ್ತಾರೆ. ಬಿಸ್ನೆಸ್ ಅಂದ್ರೆ ಕೆಲವೊಂದು ಅದರದೇ ಆದಂಥ ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಿದಾಗ ನಮ್ಮ ಬಿಸ್ನೆಸ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಕೈತಿ. ಹಿಂದ್ಗಡೆ ಒಂದು ನಾನು ಸೀರೆನ ಉಟ್ಕೊಂಡಿದ್ದೆ ಪರ್ಪಲ್ ಮತ್ತು ವೈಟ್, ಕ್ರೀಮ್ ಕಲರಲ್ಲಿ, ವೈಟ್ ಅಥವಾ ಕ್ರೀಮ್ ಕಲರಲ್ಲಿ ಬರುತ್ತೆ. ಅದನ್ನ ಸೀರೆ ಉಟ್ಕೊಂಡಿದ್ದು ನೋಡಿ ಎಷ್ಟೊಂದು ಜನ ಕೇಳಿದ್ರು ಅಂತಂದ್ರೆ, ಎಷ್ಟೊಂದು ಜನ ತೊಗೊಂಡ್ರು ಅಂತಂದ್ರೆ ಸೇಮ್ ಕಲರ್ ಕಾಂಬಿನೇಷನ್ ಎಲ್ಲ ಕೇಳ್ತಿದ್ರು. ಇದನ್ನೆಲ್ಲ ಯಾಕೆ ಹೇಳಾಗದೇನಂತಂದ್ರೆ, ಬಿಸ್ನೆಸ್ ಅಂತ ಇದ್ದಾಗ ಅದರದೇ ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಅಂತ ಇರ್ತಾವೆ. ನಾವು ಅದನ್ನು ಫಾಲೋ ಮಾಡಲೇಬೇಕಾಕೈತಿ. ನಾವು ಏನೋ ಒಂದು ಕೆಲಸನ ಮಾಡ್ಬೇಕಂದ್ರೆ ಅದರಲ್ಲಿ ಸಕ್ಸಸ್ ಕಂಡು ಅಚೀವ್ ಮಾಡ್ಬೇಕನ್ನೋದೊಂದು ಡ್ರೀಮ್ ಇರ್ತೈತಿ ಯಾವುದಾದ್ರೂ. ಇವಾಗ ಮಕ್ಕಳಿಲ್ಲ ಅಂತಂದ್ರೆ ನಾವು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ನಿಂದಿರಬಾರ್ದು, ಇಲ್ಲಿ ಕುಂದ್ರಬಾರ್ದು ಅಂತ ಏನು ಕಂಡೀಷನ್ ಇರೋಂಗಿಲ್ಲ. ಮೊನ್ನೆ ಒಂದು ಕಮೆಂಟ್ಗೂ ಸಹಿತ ರಿಪ್ಲೈ ಬಂದಿತ್ತು. ಕೆಲವೊಂದು ಟೈಮ್ ನನಗೆ ಹೆಂಗಂತಂದರೆ, ನಾವು ಆಲ್ರೆಡಿ ಅದೇ ಪ್ರತಿ ಸೆಕೆಂಡೂ ಸಹಿತ ಅದೇ ನೋವಲ್ಲಿ, ಅದೇ ಬೇಜಾರಲ್ಲಿ ದಿನ ದೂಡಿ ಸಾಕಾಗಿ ಹೋಗ್ಬಿಟ್ಟಿರ್ತೈತೆ ನಮಗೂ. ಒಂದಿನ ಅಲ್ಲ, 2 ದಿನ ಅಲ್ಲ. ನಮ್ಮ ಮದುವೆ ಆದಾಗಿನ ಸುಟ್ಟು ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಅದು ನಾನು ಅನುಭವಿಸ್ತಾ ಇರೋದಂತಂದ್ರೆ 19 ವರ್ಷದಲ್ಲಿ ನನ್ನ ಹೊರಗಡೆ ಅಂತ ಅಕ್ಕಪಕ್ಕದವ್ರ ಮನೆಯಿಂದಂತ ಅದು ಯಾವುದೂ ಪ್ರಾಬ್ಲಮ್ ಇಲ್ಲವೇ ಇಲ್ಲ ನಂಗೆ. ಯಾಕಂತಂದ್ರೆ ನಾವು ಇರೋದು ಫಾರ್ಮ್ ಹೌಸ್ ಅಲ್ಲೆಲ್ಲ ಆ ಥರ ಯಾವತ್ತೂ ಸಮಸ್ಯೆ ಬಂದಿಲ್ಲ. ನಂಗೆ ಬಂದಿರೋದು ಅಂತಂದ್ರೆ ಬರೀ ಸೋಷಿಯಲ್ ಮೀಡಿಯಾದಿಂದ. ಸೋಷಿಯಲ್ ಮೀಡಿಯಾಗೆ ಬಂದಿಂದ ಮನುಷ್ಯತ್ವ ಇರುವಂಥ ಹೆಣ್ಮಕ್ಳನ್ನು ನೋಡಿದೆ ನಾನು.
ತಾಯಿ ಹೃದಯ ಇರುವಂಥದ್ದು. ತಾಯಿತನ ಸಿಕ್ಕು ಮಕ್ಕಳಾದವರಲ್ಲಿ ತಾಯಿತನ ಇಲ್ಲದೆ ಇರುವಂಥ ಮೃಗಗಳಂಥ ಮನಸ್ಸುಗಳನ್ನು ನಾನು ನೋಡೀನಿ. ನಂಗೆ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಇರ್ತೈತೆ ಪ್ರಪಂಚ ಅಂತೇಳಿ. ಯಾಕಂತಂದ್ರೆ ಫಾರ್ಮ್ ಹೌಸಲ್ಲಿ ಇಲ್ಲಿ ನಮ್ಮದೇ ಆದ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಿರ್ತೀವಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ, ನನ್ನ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊತ ನಕ್ಕೊಂತ ಆಟ ಆಡ್ಕೊಂತ ಬೆಳೆದವ್ರ. ಆದ್ರೆ ಅಲ್ಲಿ ಇದ್ದದಕ್ಕಿಂತ ಅಲ್ಲಿ ಇದ್ದದ್ದು ನಾನು 15-16 ವರ್ಷ, ಇಲ್ಲಿ ಬಂದು 19 ವರ್ಷ ಆಯ್ತಾ. ಇಲ್ಲಿ ಇದ್ದಿದ್ದನ್ನ ಜಾಸ್ತಿ ವರ್ಷ, ಅಲ್ಲಿ ಇದ್ದಿದ್ದನ್ನ ಕಡಿಮೆ ವರ್ಷ. ತಿಳುವಳಿಕೆ ಬಂದಿಂದ ಒಂದು 4-5 ವರ್ಷ ಅಷ್ಟೇ ನಾವು ತವ್ರ ಮನೆಯಲ್ಲಿ ಇದ್ದದ್ದು. ಅದ್ರ ನಂತರ ಜೀವನ ಕಳೆದಿದ್ದೆಲ್ಲ ಇಲ್ಲೇ. ಹಾಗಾಗಿ ನಮ್ಗೆ ಅದೇನು ಅನಿಸ್ತಿರ್ಕಿಲ್ಲ. ಇಲ್ಲಿ ಹೆಂಗಂತಂದ್ರೆ ಒಂದು ಬಾವಿ ಒಳಗಿನ ಕಪ್ಪೆ ಆಗಿದ್ದು ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದಿಂದ ಐತೆ ನೋಡಪ್ಪ ಜೀವನ ಅಂದ್ರೆ ಅನ್ನೋದು ಪ್ರತಿ ಒಂದನ್ನು ತಿಳಿಸ್ಕೊಡ್ತು, ಪ್ರತಿ ಒಂದು ಖುಷಿನೂ ಕೊಡ್ತು, ಜಾಸ್ತಿ ನೋವನ್ನು ಕೊಡ್ತು. ಖುಷಿಗಿಂತ ಜಾಸ್ತಿ ನೋವನ್ನ ನನ್ನ ಸೋಷಿಯಲ್ ಮೀಡಿಯಾದಿಂದ ಅನುಭವಿಸೇನಂತ ನಾನು ಈಗಲೂ ಸಹಿತ ಹೇಳ್ತೇನೆ. ನಾವೊಂದು ಸೀರೆ ಉಟ್ಕೊಂಡ್ರು ಮಾತಾಡೋದು, ಮಕ್ಕಳ ಸಂಬಂಧನ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅದು ಪ್ರತಿ ಸಲನೂ ಅದನ್ನ ಬಿಡಿಸಿ ಹೇಳೋಕ್ಕಾಗಂಗಿಲ್ಲ. ಹೇಳಿದ್ರೆ ಅಯ್ಯೋ ಸಿಂಪತಿ, ವ್ಯೂಸ್ಗೋಸ್ಕರ ಡ್ರಾಮಾ ಮಾಡಕತ್ತಾಳ, ವ್ಯೂಸ್ಗೋಸ್ಕರ ನಾಟಕ ಮಾಡಕತ್ತಾಳ. ನಾಟಕ ಮಾಡಿ ಬದುಕುವಂಥ ಜೀವನನ ಆ ದೇವರ ನಮ್ಗೆ ಕೊಟ್ಟಿರುವಾಗ ಅಂದ್ರೆ ಎಲ್ಲ ನೋವನ್ನು ಸಹಿಸ್ಕೊಂಡ ಯಾರ ನಮ್ಮಂದು ಬರ್ತಾರಲ್ಲ ಬಲವಂತದಿಂದ ಮುಖದ ಮ್ಯಾಗ ಇಷ್ಟ ನಮ್ಮ ಜೀವನ ಆ ಭಗವಂತನ ಆ ಜೀವನ ಕೊಟ್ಟಿರುವಾಗ ಮತ್ತೆ ಎಕ್ಸ್ಟ್ರಾ ಡ್ರಾಮಾ ಬೇರೆ ವಿಷಯದಕ್ಕೆಲ್ಲ ಮಾಡ್ಬೇಕಂತ ಏನು ಅವಶ್ಯಕತೆ ಇರಂಗಿಲ್ಲ. ಪ್ರತಿಯೊಂದು ಹೆಣ್ಣಿಗೂ ಮನಸ್ಸಿರತ್ತ, ಆತ್ಮಸಾಕ್ಷಿ ಅನ್ನೋದಿರತ್ತ, ನೋವು ಇರುತ್ತೆ, ಸುಖನೂ ಇರುತ್ತೆ, ಎಲ್ಲನೂ ಇರುತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕೆಲವೊಂದು ಮನಸ್ಸುಗಳನ್ನ ಇರಂಗಿಲ್ಲ. ನಿಜವಾಗ್ಲೂ ಇಲ್ಲೇ ತಾಯಿ ಮನಸ್ಸಿನವಳು ಇರೋಳು ಯಾರಂತಂದ್ರೆ ಬಂಜೆ ಅಂತ ಏನು ಅನಿಸ್ಕೋತಾಳಲ್ಲ, ಅಯ್ಯೋ ನಿಂಗೆ ಮಕ್ಕಳಾಗಿಲ್ಲ ಅಂತ ಏನು ಕರೆಸ್ಕೋತಾರಲ್ಲ, ಅವ್ರು ನಿಜವಾಗ್ಲೂ ತಾಯಿ ಗುಣ ಇರೋರು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಅದ್ರ ಬಗ್ಗೆನೂ ಹೇಳ್ತೇನೆ ನಾನು. ಹಂಗಾದ್ರೆ ನಾವು ಮಕ್ಕಳನ್ನ ನೋಡೋದೇವಿ ನಮ್ಗೇನು ತಾಯಿ ಗುಣ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬೇಡಿ. ಈಗ ನಮ್ಮ ಮಗು ಅಂತ ನನ್ನ ಮಡ್ಲೆಲ್ಲ ಒಂದು ಮಗು ಇತ್ತಂತಂದ್ರೆ ಅದ್ರ ಕಲರು ಆಗಲಿ, ಅದ್ರ ಮೂಗಾಗಲಿ, ಅದ್ರ ಕಣ್ಣಾಗಲಿ, ಅದ್ರ ಬಾಯಲ್ಲಿರೋ ಹಲ್ಲಾಗಲಿ, ತಲೆಯಲ್ಲಿರೋ ಹೇರ್ ಆಗಲಿ, ಏನಾದರೂ ಎಲ್ಲ ಮಕ್ಕಳದು ಚೇಂಜ್ ಇರ್ತೈತಿ. ಅವಾಗ ನಮಗೇನು ಅನಿಸ್ತೈತಿ, ಅಯ್ಯೋ ಅವ್ರ ಮಗ ಹಿಂಗೈತಾ, ಅಯ್ಯೋ ಅವ್ರ ಮಗಳು ಹಿಂಗೈತಾ, ನನ್ನ ಮಗಳೇ ನಂಗೆ ಸುಂದರ, ನನ್ನ ಮಗಳೇ ಚಂದ ಐತಿ, ಅಯ್ಯೋ ನನ್ನ ಮಗಳು ಇಷ್ಟು ಓದ್ಯಾಳ, ನನ್ನ ಮಗಳು ಇಷ್ಟು ಶಾನ್ಯಾಕದಾಳ, ಅಯ್ಯೋ ನಿಮ್ಮ ಮಗಳು ನಿಮ್ಮ ಮಗ ಇಷ್ಟೇನ ಮಾಡಿರೋದು ಇದು. ಆದ್ರೆ ನಮಗೆ ಹಂಗಿರಂಗಿಲ್ಲ. ತಾಯಿ ಆಗದೆ ಇರೋ ಒಂದು ಹೆಣ್ಣಿಗೆ ಆ ಥರ ಇರಂಗಿಲ್ಲ. ನಾವು ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ತೀವಿ, ಎಲ್ಲ ಮಕ್ಕಳನ್ನು ಒಂದೇ ಥರ ಪ್ರೀತಿ ಮಾಡ್ತೀವಿ. ಅದು ನಿಜವಾದ ತಾಯಿ ಗುಣ ಅಂತ ನಾನು ಹೇಳ್ತೀನಿ. ಹಂಗಂತೇಳಿ ನಿಮ್ದು ಕೆಟ್ಟ ಹೃದಯ ಅಂತ ಹೇಳಂಗಿಲ್ಲ. ಈ ಥರ ನನಗೂ ಮಗುವಾಗಿ ನಾನು ಆ ಥರನ ಮಾತಾಡ್ತಿದ್ದೆ ಅಂತ ಅನ್ಸತ್ತೆ. ನನಗೂ ಮಕ್ಕಳಾಗಿದ್ರು ಅದ್ರ ನಿಜವಾಗ್ಲೂ ತಾಯಿ ಗುಣ ಇರುವಂಥದ್ದು ಮಕ್ಕಳಾಗದೇ ಇರುವಂಥ ಒಂದು ಹೆಣ್ಣಿನಲ್ಲಿ ಮಾತ್ರ ಇರ್ತೈತಿ. ಯಾಕಂದ್ರೆ ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡೋ ಗುಣ ಇರೋದು ಅದು ಮಕ್ಕಳಾಗದೇ ಇರೋವಂಥ ಹೆಣ್ಣಿಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೂ ಆಸೆ ಇರ್ತೈತಿ, ನಾವೇನು ಬ್ಯಾಡ ಅಂತೇಳಿನ ಆಗಿರೋ ಮಕ್ಕಳನ್ನ ಹೊಟ್ಟೆಗಿನ ತೆಗೆದೇನು ಬಿಸಾಕಿರೋದಿಲ್ಲ. ಬೇಕಂತ ನಾವು ಸತತ ಪ್ರಯತ್ನ ಮಾಡ್ತಿರ್ತೇವೆ. ಮಾಡಿ ಹೆಂಗಂತಂದ್ರೆ ಮನಸ್ಸು ದೇಹ ಸುಸ್ತಾದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಂಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಂಗಿಲ್ಲ. ಆಲ್ರೆಡಿ ಸತ್ತೋಗ್ಬಿಟ್ಟಿರ್ತೇವೆ ನಾವು. ಅದು ಹೆಂಗಂತಂದ್ರೆ 1% ಮಾತ್ರ ಜೀವ ಉಸಿರಾಡ್ತಿರ್ತೈತಿ, 99% ಡೆಡ್ ಆಗಿರ್ತೈತಿ. ಪ್ರತಿಯೊಂದು ಹೆಣ್ಣನ್ನು ಮಕ್ಕಳಾಗದೇ ಇರುವಂಥ ಹೆಣ್ಮಗಳ ಪ್ರತಿದಿನ ನೋವನ್ನು ಅನುಭವಿಸ್ತಿರ್ತಾಳ. ಭಾಳಷ್ಟು ಸಲ ಆಗಲಿ ಭಾಳಷ್ಟು ಜನರು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದಾಗೆ ಎಂತೆಂತೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಹೆಣ್ಮಕ್ಳು. ಅದರಿಂದ ಏನೇನೋ ಕಷ್ಟನ ಅನುಭವಿಸ್ತಿರ್ತಾರೆ. ಸರಿ, ಒಂದು ಪ್ರೀತಿಯಿಂದ ಹೇಳ್ತೀರಾ, ಓಕೆ, ಅದರಲ್ಲಿ ಖುಷಿ ಆಕೈತಿ. ಜಾಸ್ತಿ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಂತಂದ್ರೆ ನಂಗೆ ಮಕ್ಕಳಾಗ್ಲಿ ಅಂತ ಹರಿಸ್ದವ್ರು ಜಾಸ್ತಿ, ಖುಷಿಯಿಂದ ಬ್ಲೆಸ್ ಮಾಡಿದವ್ರು ಜಾಸ್ತಿ, ಖುಷಿಯಿಂದ ಭಾಳಷ್ಟು ವಿಷಯಗಳನ್ನ ಹೇಳಿದವ್ರು ಜಾಸ್ತಿ. ಅದರ ಎಲ್ಲ ಒಂದು 10 ಜನರಲ್ಲಿ ಒಬ್ಬರ ಇಬ್ಬರು ನೋವು ಕೊಡ್ತಾರೆ. ಅದು ಹೆಂಗೆ ಆಕ್ಯಾರ ಅಂದ್ರೆ ನಾವು ಎಷ್ಟೋ ಪಾಸಿಟಿವ್ ತೊಗೊಂಡ್ರು ನೆಗೆಟಿವ್ ಅನ್ನೋದು 1% ಇರ್ತೈತಲ್ಲ, ಅದು ಕಂಪ್ಲೀಟ್ ಇಡೀ ಶರೀರ ಆಗಲಿ ಮನಸ್ಸನ್ನಾಗಲಿ ಹಾಳು ಮಾಡಿಬಿಡ್ತೈತಿ. ಒಂದು 2 ಲೀಟ್ರ್ ಹಾಲು ಹೊಡೆಯೋಕೆ, ಮೊಸರು ಮಾಡೋಕೆ ಬರೀ 2 ಡ್ರಾಪ್ ಮಜ್ಜಿಗೆ ಅಥವಾ ಮೊಸರು ಅಥವಾ ನಿಂಬೆ ಹೋಳಿ ಇಷ್ಟು ಸಾಕು, ಹೌದಲ್ರಿ? ಮೊಸರಾಗಕ್ಕ ಹಂಗೆ ಹಾಲು ಹೊಡ್ಯಕ್ಕೆ ಅಷ್ಟು ಸಾಕಂತಂದ್ರೆ ಇಡೀ ನಾವು ಎಷ್ಟೋ
ಪಾಸಿಟಿವ್ ಮೈಂಡಲ್ಲಿ ಇರ್ತೀವಿ. ಎಷ್ಟೋ ಜನರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಎಷ್ಟೋ ಜನರು ನಮ್ಗೆ ಪಾಸಿಟಿವ್ ತುಂಬ್ತಾರೆ. ಅಂತಂದ್ರೂ ನೆಗೆಟಿವ್ ಕಮೆಂಟ್ ಅಂತ ನಾವು ನೋಡಿದಾಗ ಕಂಪ್ಲೀಟ್ ಬೇಜಾರಾಗ್ಬಿಡ್ತೈತಿ. ಮೊನ್ನೆ ಬಟ್ ಅದನ್ನು ಪೂರ್ತಿಯಾಗಿ ಹೇಳಕ್ಕೆ ಹೋಗಂಗಿಲ್ಲ. ಮೊನ್ನೆ ಹೊಡಿಯೋದಲ್ಲಿ ಬೇಕಿದ್ರೆ ಕಮೆಂಟ್ ಚೆಕ್ ಮಾಡಿ. ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಅದು ಯಾವ ಕಾರಣದಿಂದ ಹೇಳಿದ್ರೋ ಗೊತ್ತಿಲ್ಲ. ನನಗೆ ಎಷ್ಟು ಸಿಟ್ಟು ಬಂತು ಅಂತಂದ್ರೆ ನನಗೆ ಅಕಸ್ಮಾತ್ ಹತ್ತಿರ ಇದ್ದು ಏನಾದರೂ ಹೇಳಿದ್ರೆ ಅವ್ರನ್ನ ಕೊಲೆ ಮಾಡಿಬಿಡ್ತಿದ್ದೆ ನಾನು. ಅಷ್ಟೊಂದು ಸಿಟ್ಟು ಬಂತು ನನಗೆ. ಬಟ್ ಆ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ, ಅನುಭವಿಸ್ತಿರ್ತೇವೆ. ಸಕ್ಕದಂದ್ರೆ ಎಷ್ಟಂದ್ರೆ ಈಗ ಟೈಮ್ 10 ಗಂಟೆನೋ 15 ನಿಮಿಷ ಆಗೈತಿ. ಅವಾಗೂ ಸೇಮ್ ಟೈಮ್ ಆಗೈತೆ ನನ್ನ ಕಮೆಂಟ್ ನೋಡಿದಾಗ. ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಒಂದು ಹುಡುಗಿ ಹುಡುಗಿ ಆಚೆಗಡೆ ಮಲ್ಕೊಂಡಿದ್ರು, ನಾ ಈಚೆಗಡೆ ಮಲ್ಕೊಂಡಿದ್ದೀನಿ, ನಮ್ಮ ಮನೆಯವ್ರು ಹೊರಗೆ ಮಲ್ಕೊಂಡಿದ್ರು. ಸಖತ್ ಬೇಜಾರಾಗ್ಬಿಡ್ತು ನಂಗೆ. ದುಃಖನೂ ತಡ್ಕೊಳಕ್ಕಾಗಲ್ತು ನನಗೆ. ಬಟ್ ಈಗೂ ತಡ್ಕೊಳಕ್ಕಾಗಲ್ತು, ಕಂಟ್ರೋಲ್ ಮಾಡ್ಕೊಳಕ್ಕದೆ ನಾನು. ತುಂಬ ಹೊಚ್ಕೊಂಡು ಅಳಾಕತ್ ಬಿಟ್ಟೆ ನಾನು. ಅಷ್ಟು ಅಳು ಬಂದ್ಬಿಡ್ತು ನನಗೆ. ಎಷ್ಟೋ ತನ ಹತ್ತು ಸಮಾಧಾನ ಮಾಡ್ಕೊಂಡು ನಿದ್ದೆನೇ ಬರಲಿಲ್ಲ ನನಗೆ. 12 ಗಂಟೆ ಆಯಿತು. ಏನಪ್ಪ ಜನ ಹಿಂಗೆಲ್ಲ ಹಿಂಗೆಲ್ಲ ಮಾತಾಡ್ತಾರಲ್ಲ, ಅರ್ಥನ ಮಾಡ್ಕೊಳಂಗಿಲ್ಲಲ್ಲ. ಒಂದು ಹೆಣ್ಮಗಳ ಮನಸ್ಥಿತಿನ ಅವ್ರು ಆಲ್ರೆಡಿ ಸಫರ್ ಆಗ್ತಿರ್ತಾರ, ಆಲ್ರೆಡಿನೂ ಅನುಭವಿಸ್ತಿರ್ತಾರ, ಆಲ್ರೆಡಿ ದುಃಖಲ್ಲೇ ಇರ್ತಾರ, ಪ್ರತಿ ಸೆಕೆಂಡನ್ನು ಸಂಕಟ ಪಡ್ತಿರ್ತಾರ. ಅಂಥದ್ರೊಳಗೆ ಇಂಥದೆಲ್ಲ ಮಾತಾಡ್ತಾರಲ್ಲ ಅಂತೇಳಿ ನಮ್ಗೆ ಅವತ್ತು ಆ ದಿನ ಅಳಕ್ಕೂ ಸಹಿತ ನನಗೆ ಏನಂತಂದ್ರ ನಮ್ಮ ಮನೆಯವ್ರು ಬಂದರು. ಅಳಕ್ಕೂ ಸಹಿತ ನಂಗೆ ಇದು ಫ್ರೀಯಾಗಿರಲಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಇರ್ತಾರ, ಅವ್ರ ಮುಂದೆ ನಾವು ಹಾಳಾಕತ್ರ ಮತ್ತು ಅವ್ರು ಬೇರೆ ಥರ ತಿಳ್ಕೊಬಾರ್ದು ಅಂತೇಳಿ ನಿದ್ದೆನೇ ಬರಲಿಲ್ಲ. ನಮ್ಮ ಮನೆಯವ್ರು ಹೋಗಿ ಹೊರಗಡೆ ಎಬ್ಬಿಸಿ ಮತ್ತು ಆಮ್ಯಾಗ ಅವ್ರಂತೆಲ್ಲ ಹೋಗಿ ಮಕ್ಕೊಂಡೆ ನಾನು. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಅದನ್ನೆಲ್ಲನೂ ನಾವು ವಿಡಿಯೋ ಮೂಲಕ ಆಗಲಿ ಮಾತಲ್ಲಿ ಹೇಳೋಕ್ಕಾಗಂಗಿಲ್ಲ. ಬಟ್ ಅರ್ಥ ಮಾಡ್ಕೋತೀರಂತ ಅನ್ಕೋತೆ ನಾನು. ನಮಗೂ ಗೊತ್ತಿರ್ತೈತಿ ಯಾವ ಹೆಣ್ಣು ಮಗು ಬೇಡ ಅಂತ ಡಿಸೈಡ್ ಮಾಡಲ್ಲ. ಈಗ ನೋಡಿರ್ಬೋದು ಬರೀ ಕ್ರೈಮ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಕ್ರೈಮು. ಟಿ ವಿ ಅಂದ್ರೆ ನಾವು ನೋಡೋದೇ ಇಲ್ಲ. ಯೂಟ್ಯೂಬಲ್ಲಿ ಕಡಿಮೆ, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ. ಯಾಕಂದ್ರೆ ಒಂದೊಂದು ನಿಮಿಷದ ವಿಡಿಯೋ ಇರ್ತಲ್ಲ, ಬಡ ಜಲ್ದಿ ಜನರಿಗೆ ತಲುಪ್ತಾವಂತೇಳಿ ಅಂಥವನ್ನೆಲ್ಲ ಶೇರ್ ಮಾಡ್ತಾರೆ. ಬಟ್ ಒಬ್ಬರ ಮನಸ್ಸಿಗೆ ಒಂದು ಕಮೆಂಟ್ ಹಾಕೋಕ್ಕಿಂತ ಮೊದಲು ಅವ್ರಿಗೆ ಎಷ್ಟು ನೋವು ಆಕೈತಿ, ಎಷ್ಟಿಲ್ಲ, ಎಷ್ಟು ಹರ್ಟ್ ಆಕೈತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವು ಏನೋ ಟೈಪ್ ಮಾಡೋಕೆ ಒಂದು ಬೆರಳು ಐತೆ, ಫೋನ್ ಐತೆ, ಡಾಟಾ ಐತೆ, ಟೈಪ್ ಮಾಡಿಬಿಡೋದಲ್ಲ. ಅದರ ಹಿಂದೆ ಸಾಕಷ್ಟು ಯೋಚನೆ ಮಾಡ್ಬೇಕಾಕೈತಿ. ಯಾಕಂದ್ರೆ ನಮ್ಗೆ ಒಂದು ಮಗು ಐತಂತಂದಿಂದ ಅದು ಶಾಶ್ವತನೋ ಇಲ್ವೋ ಗೊತ್ತಿರಂಗಿಲ್ಲ ನಮ್ಗೆ. ನಾವು ಹೇಳೋ ರೀತಿ ಹೆಂಗಿರ್ಬೇಕಂತಂದ್ರೆ, ಮೊಸರಲ್ಲಿ ಇದು ಅದು ಬೆಣ್ಣೆಯಲ್ಲಿ ಕೂದಲೆಳೆನ ತೆಗ್ದಂಗೆ ಏನೋ ಅಂತ ಹೇಳ್ತಾರೆ ನೋಡಿ. ನಂಗೆ ಅಷ್ಟು ನೆನಪಾಗಲ್ತು. ನಂಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಂದ್ರೆ ತಲೆನೂ ನೋವಿಸ್ತೈತೆ. ನನಗೆ ತಲೆನೂ ಸ್ಟಾರ್ಟ್ ಆದಂದ್ರೆ ಮತ್ತು ಟೆನ್ಷನ್ ಮಾಡ್ಕೊಂಡ್ರೆ ಒಂದು 3 ದಿನ. ವೆಂಕಟೇಶ, ಚಾರ್ಲಿ, ಹೊರಗೆ ನಾಯಿ ಬಳಗದಂದ್ರೆ ಹೆದರ್ಕೊಂಡ್ಬಿಡ್ತೈತಿ. ಡೋರ್ ಹಾಕಿರಂಗಿಲ್ಲಲ್ಲ ನಾವು ಮಲ್ಕೊಳ್ಳೋವರೆಗೂ ಹಂಗೆ ಬಿಟ್ಟಿರ್ತೀನಿ. ಹೇಳೋ ರೀತಿ ಹೆಂಗಿರ್ಬೇಕಂತಂದ್ರೆ ಅವ್ರಿಗೆ ನೋವೂ ಆಗಿರಬಾರ್ದು, ಅವ್ರಿಗೆ ಖುಷಿಯಾಗಿರ್ಬೇಕು, ಆ ಥರ ಹೇಳ್ಬೇಕು. ಅಯ್ಯೋ ಶೋಕಿ, ಏನು ಈ ವಯಸ್ಸಲ್ಲಿ ಶೋಕಿ ಮಾಡ್ತೀಯ, ಅರ್ಧ ವಯಸ್ಸಾಯಿತು. ವಯಸ್ಸನ್ನು ಯಾವುದಾದ್ರೂ ತಡೆದು ಇಟ್ಕೊಳಕೈತ್ಯ ನಮ್ಮಿಂದ? ಆಗಂಗಿಲ್ಲ. ಆಗದೆ ಇರೋ ಮಗುನ ಎಲ್ಲಾದರೂ ಹೊಟ್ಟೆಕೋದು ಹೊಟ್ಟೆಯೊಳಗೆ ಇಟ್ಕೊಳ್ಳೋಳಕೈತೆ, ಅದು ಆಗಂಗಿಲ್ಲ. ಭಗವಂತನಿಗೆ ಗೊತ್ತಿರ್ತೈತಿ ಯಾವಾಗ ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ. ನಾನು ಹೇಳಿದ್ನಲ್ಲ, ತಾಯಿಯಾಗಿಲ್ಲ ಅನ್ನೋದೊಂದು ಬಿಟ್ರೆ ಬಟ್ ತಾಯಿ ಪ್ರೀತಿಗೆ ಏನು ಕಡಿಮೆ ಇಲ್ಲ. ಅದು ನಾನು ಬಾಯಿ ಬಿಟ್ಟು ಹೇಳ್ಬೇಕಂತೇನಿಲ್ಲ. ಭಾಳಷ್ಟು ಜನರಿಗೆ ನನ್ನನ್ನು ಇಷ್ಟಪಡೋರಿಗೆ ಗೊತ್ತು.
ನಾವು ಯಾರಿಗೆ ಪ್ರೀತಿ ಕೊಡ್ತೀವಿ, ನಮಗೆ ಯಾರೆಷ್ಟು ಪ್ರೀತಿ ಕೊಡ್ತಾರ ಸಾಕಷ್ಟ. ಆ ದೇವ್ರಿಗೆ ಇವತ್ತೆಲ್ಲ ನಾಳೆ ಗೊತ್ತಾಕೈತಿ, ಅರ್ಥ ಮಾಡ್ಕೋತಾನ. ಇವತ್ತಲ್ಲ ನಾಳೆ ನನ್ನ ಆಸೆ ಮತ್ತು ನಿಮ್ಮ ಆಸೆ ಕೂಡ ಈಡೇರ್ತೈತನೋ ನಂಬಿಕೆಯಲ್ಲೇನೆ ನಾವು ಬದುಕೋದಲ್ಲ, ನಾವು ಜೀವನ ಮಾಡೋದು. ನಾವು ಹುಟ್ಟಿದಾಗಲೇ ನಮ್ಮ ಹಣೆ ಬರನ ಬರೆದು ಕಳಿಸಿರ್ತಾರಂತ. ಅದನ್ನ ನಾವು ಮಧ್ಯೆ ಏನೋ ಚೇಂಜ್ ಮಾಡ್ಕೋತೀವಿ ಅಂದ್ರೆ ಆಗಂಗಿಲ್ಲ. ಅದು ನಾನು ಸೋಷಿಯಲ್ ಮೀಡಿಯಾಗೆ ಬರಬೇಕು, ಕೆಲವರಿಂದ ಪ್ರೀತಿ ಸಿಗ್ಬೇಕು, ಇನ್ನು ಕೆಲವರಿಂದ ನೋವು ಸಿಗ್ಬೇಕು ಅನ್ನೋದು ನಾನು ಹಣೆ ಬರೆದಲ್ಲಿ ಬರೆದು ಕಳಿಸಿದೆ ಅಂತ ಅನಿಸ್ತೈತಿ. ಹಾಗಾಗಿ ಇವೆರಡು ಮಿಕ್ಸ್ ಆಗಿ ಜೀವನ ನಡೆಯಕತ್ತೈತಿ. ನೋಡೋಣ. ಸದ್ಯಕ್ಕೆ ಪೂಜೆ ವ್ರತ ಯಾವುದು ಮಾಡಾಕತ್ತಿಲ್ಲ. ಯಾಕಂತಂದ್ರೆ ಮನಸ್ಸಾಗಲಿ ದೇಹ ಆಗಲಿ ಯಾವುದಕ್ಕೂ ಸಪೋರ್ಟ್ ಮಾಡಾಕತ್ತಿಲ್ಲ. ಮೆಂಟಲಿ ಕಂಪ್ಲೀಟ್ ಸತ್ತೋಗ್ಬಿಟ್ಟೆ ನಾನು. ಒಂಚೂರು ನಮ್ಮ ಮನೆಯವರು ನಂಗೆ ಒಂಚೂರು ಏನಾದರೂ ಅಂತಂದ್ರೆ ನಂಗೆ ಹೆವಿ ಟೆನ್ಷನ್ ಆಕೈತಿ, ತಡ್ಕೊಳಕ್ಕೆ ಆಗಂಗಿಲ್ಲ. ನಮ್ಗೆ ಆವಾಗಲೇ ಹೊಡಬೇಕಂತ ಅನಿಸ್ತೈತಿ. ಅಷ್ಟೊಂದು ಹರ್ಟ್ ಆಕೈತಿ, ಅಷ್ಟೊಂದು ಬೇಜಾರಾಕೈತಿ. ಹಂಗಾಗಿ ಅವರು ಈಗ ಅರ್ಥ ಮಾಡ್ಕೊಂಡಾರ, ಏನೂ ಟೆನ್ಷನ್ ಕೊಡಕ್ಕೆ ಹೋಗಂಗಿಲ್ಲ ನನಗೆ. ಒಂದೊಂದು ಟೈಮ್ ಹೆಂಗಂತಂದ್ರೆ ಮಲ್ಕೊಂಡೇ ಬಿಟ್ಟಿರ್ತಾರೆ, ನಾನು ಹೇಳಕ್ಕೂ ಆಗಂಗಿಲ್ಲ. ಅಷ್ಟೊಂದು ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ವೀಕ್ ಆಗಿಬಿಟ್ಟೇನಿ. ಬಟ್ ಅದನ್ನು ನಾನು ಹೇಳಿದ್ನಲ್ಲ, ನಾವು ಹೇಳಿದ್ದನ್ನು ಹೇಳಿದ್ರೆ ದಿನ ಸಾಯೋರಿಗೆ ಅಳೋರು ಯಾರು ಅಂತ ಹೇಳ್ತಾರಲ್ಲ, ಹಂಗಾಗಿ 19 ವರ್ಷದಿಂದ ಅನುಭವಿಸ್ತಾ ಇರೋ ನೋವು ಈಗ 4 ಅಥವಾ 5 ವರ್ಷದಿಂದ ಹೇಳ್ತಾ ಇರೋವಂಥ ನಿಮ್ಮ ಮುಂದೆ ಈ ನೋವು ನಾವು ಎಷ್ಟೇ ವರ್ಷ ಹೇಳಿದ್ರೂ ಅದೇನು ಅನ್ನಿಸ್ತೈತಿ ಹೇಳ್ರಿ. ಒಂದು ಟೈಮ್ ಹೇಳಿದ್ರೆ ಅಯ್ಯೋ ಪಾಪ ಅಂತ ಅನ್ಕೋಬೋದು ನೀವು. ನಾವು ದಿನ ಅದನ್ನ ಹೇಳಿದ್ರೆ ಅಯ್ಯೋ ಇವಳೇನಪ್ಪ ನಾನು ಹೇಳಿದ್ನಲ್ಲ. ಭಾಳಷ್ಟು ಜನ ಹೇಳ್ತಿರ್ತಾರೆ ಸಿಂಬಾತೆ ವ್ಯೂಸು ಅಂತ. ಅದನ್ನು ಯಾರಿಂದನೂ ಏನಂತಂದ್ರೆ ಬದಲಾಯಿಸೋಕ್ಕಾಗಂಗಿಲ್ಲ. ಮಿರಾಕಲ್ ಅನ್ನೋದು ಆ ದೇವರಿಂದ ಅಷ್ಟೇ ನಡೆಯೋದು. ಗಡ್ಗೆ ಬಾಯಿ ಮುಚ್ಬೋದಂತ ಊರ ಬಾಯಿ ಮುಚ್ಚೋಕ್ಕಾಗಂಗಿಲ್ಲ ಅಂತ ಊರ ಜನರ ಬಾಯಿನ. ಹಂಗೆ ನಾವೊಂದು ಈ ಫೀಲ್ಡಿಗೆ ಇಳ್ದೇವಂತಂದಿಂದ ಅಲ್ಲಿ ಒಳ್ಳೇದು ಕೆಟ್ಟದ್ದು ಇರ್ತೈತಿ. ಆದರೂ ಅನುಭವಿಸ್ತಿರ್ತೀವಲ್ಲ, ಅದನ್ನು ಆಗಾಗ ಅನುಭವಿಸೋದನ್ನು ಹೇಳ್ಬೇಕಾಕೈತಿ. ಯಾಕಂದ್ರೆ ನಮಗೂ ಒಂದು ಮನಸ್ಸೈತಿ, ನಾವು ಅಳತೇವಿ, ನಾವು ಸಂಕಟ ಪಟ್ಕೋತೇವಿ, ನಾವು ನರಕಯಾತನೆನ ಅನುಭವಿಸ್ತೇವೆ ಪ್ರತಿದಿನ, ಪ್ರತಿ ಸೆಕೆಂಡನ್ನು. ಮಲ್ಕೊಂಡ್ರೂ ನೆಮ್ಮದಿ ಇರೋಂಗಿಲ್ಲ, ಇದ್ರೂ ನೆಮ್ಮದಿ ಇರೋಂಗಿಲ್ಲ, ಕೊಂದ್ರೂ ನೆಮ್ಮದಿ ಇರೋಂಗಿಲ್ಲ, ಓಡಾಡಿದ್ರೂ ನೆಮ್ಮದಿ ಇರೋಂಗಿಲ್ಲ. ಅದೊಂದು ಕೊರತೆ ನಂಗೆ. ಪ್ರತಿ ಸೆಕೆಂಡನ್ನು ಹೆಂಗಂತಂದ್ರೆ ಗಡಿಯಾರದ ಮುಳ್ಳು ಹೆಂಗೆ ತಿರುಗ್ತಿರ್ತೈತಿಲ್ಲ, ಹಂಗೆ ಪ್ರತಿ ಸೆಕೆಂಡನ್ನು ಸಹಿತ ಅದು ಮನಸ್ಸಿಗೆ ಮೈಂಡಿಗೆ ಹೋಗಿ ಚುಚ್ಚಿ ಗಾಯ ಮಾಡ್ತಿರ್ತೈತಿ. ಅಲ್ಲಿ ಗಾಯ ಮಾಡೋದಷ್ಟೇ ಅಲ್ದನ್ನ ಇಡೀ ಶರೀರನೂ ಸಹಿತ ಗಾಯ ಮಾಡ್ತಿರ್ತೈತಿ. ಯಾಕಂದ್ರೆ ಕೈಕಾಲಾಗ ಶಕ್ತಿ ಇಲ್ದಂಗೆ ಆಗಿಬಿಡ್ತೈತಿ. ಅದು ನಾವು ಬೆಡ್ಕೊಂಬಂದಿರೋದೇನೋ ಗೊತ್ತಿಲ್ಲ, ಅನ್ಭವಿಸಾಕತ್ತಿ. ಬಟ್ ನೋಡೋಣ, ಸತ್ಯದಲ್ಲಿ ಎಲ್ಲನೂ ಬದಲಾಗ್ತೈತೆ ಅನ್ನೋ ನಂಬಿಕೆ ನನಗೆ. 2026 ಲೈಫಲ್ಲಿ ದೊಡ್ಡದೊಂದು ಮಿರಾಕಲ್ ಸೃಷ್ಟಿ ಮಾಡ್ತೈತೆ ಅನ್ನೋ ನನ್ನ ನಂಬಿಕೆ. ಮತ್ತು ವಿಶ್ ಮಾಡೋರು, ಬ್ಲೆಸ್ ಮಾಡೋರ್ದ ಪ್ರೀತಿ ಆಶೀರ್ವಾದ ಐತಲ್ಲ. ಬೇಜಾರಾದಾಗ ಅದೇ ಅವತ್ತು ನಾನು ವಿಡಿಯೋ ಮಾಡಿದ್ರೆ ಅದು ಭಾಳಷ್ಟು ಜನ ಡ್ರಾಮಾ ಅನಿಸ್ತೈತಿನೋ, ಒಂದಿಷ್ಟು ಜನರಿಗೆ ಅಯ್ಯೋ ಪಾಪ ಅಂತ ಅನಿಸ್ತೈತಿನೋ. ಅದನ್ನ ಹೇಳಿದ್ನಿಲ್ಲ, ಅಳಕ್ಕೂ ಸಹಿತ ನನಗೆ ಫ್ರೀಡಮ್ ಇರಲಿಲ್ಲ ಅವತ್ತು. ಸುಮ್ಮನೆ ಹಚ್ಕೊಂಡು ಮಲ್ಕೊಂಡು ಅಲ್ಲೇ ದುಃಖ ಕಡಿಮೆ ಆಗೋರಿಗೂ, ಕಣ್ಣಲ್ಲಿರೋ ಕಣ್ಣೀರು ಖಾಲಿ ಆಗೋರಿಗೂ ಹತ್ತು ಸುಸ್ತಾಗಿ ಲಾಸ್ಟಿಗೆ ನಮ್ಮ ಮನೆಯವ್ರ ಹತ್ರ ಹೋದೆ. ಇಷ್ಟೇ ಲೈಫ್, ಏನಿಲ್ಲ ರೀ. ಮತ್ತು ನಮ್ಮದು ಮೊನ್ನೆತ್ತಿನ ಅಮಾವಾಸ್ಯೆ ನಾನು ಎತ್ತನ್ ಮಾಡಿದ್ನಲ್ಲ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಗೆ ಒಂದಿಷ್ಟು ಸೀರೆ ಫೋಟೋ, ಡ್ರೆಸ್ ಫೋಟೋ ತೋರಿಸಿನಂತ ಅನ್ಸತ್ತೆ. ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ವಾಟ್ಸಪ್ ಗ್ರೂಪಿಂದ ಲಿಂಕ್ ಹಾಕಿರ್ತೇನೆ, ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ. ಅಂತೇನೆ ಹಾಕಂಗೇನಿಲ್ಲ, ಯಾಕಂದ್ರೆ ಕಮೆಂಟ್ ನಾನು ಹೇಳಿದ್ನಲ್ಲ, ಒಂದು 2 ಲೀಟ್ರ್ 5 ಲೀಟ್ರ್ ಹಾಲು ಹೊಡಿಬೇಕಾದ್ರೆ ಒಂದು 2 ಡ್ರಾಪ್ ಮಜ್ಜಿಗೆ ಅಥವಾ ಹುಳಿ ಯಾವುದಾದ್ರೂ ಸಾಕು. ಏನಾದರೂ ಹುಳಿ ಸಾಕು, ಅದು ಒಡೆದು ಹಾಳಾಗಕ್ಕೆ. ಅಂದ್ರೆ ಅದು ಮೊಸರು ಅಕ್ಕೈತಿ, ಹಾಳಾಗಂಗಿಲ್ಲ, ಮೊಸರು ಅಕ್ಕೈತಿ. ಅದೇ ಥರ ನೆಮ್ಮದಿಯಾಗಿ ಮರೆತವ್ರ ಥರ ಬದುಕ್ತಿರೋರಿಗೆ ಎಲ್ಲೋ ಒಂದು ಕಡೆ ಒಂದೇ ಒಂದು ರಿಪ್ಲೈ ಮನಸ್ಸನ್ನು ಎಷ್ಟು ಒಡೆದು ಚೂರು ಮಾಡ್ತಿದೆ ಅಂತೇಳಿ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಬಟ್ ನಂಗೆ ಕಮೆಂಟ್ ಮಾಡಿದವ್ರಿಗೆ 2 ಮುದ್ದಾಗಿರೋ ಮಕ್ಕಳದ, ಒಂದು ಗಂಡು ಒಂದು ಹೆಣ್ಣು. ಅವ್ರ ಪ್ರೊಫೈಲಲ್ಲಿ
ಇವರೆಲ್ಲ ಮಕ್ಕಳಿಗೆ ಯಾವ ಥರ ಸಂಸ್ಕಾರ ಕಲಿಸ್ತಾರ, ಏನು ಹೇಳ್ಕೊಡ್ತಾರ, ಇನ್ನೊಬ್ಬರಿಗೆ ಹರ್ಟ್ ಮಾಡೋದ್ರಿಂದ, ಇನ್ನೊಬ್ಬರಿಗೆ ಯಾವ ಥರ ಚುಚ್ಚು ಮಾತಾಡೋದ್ರಿಂದ ಇವ್ರಿಗೆ ಏನು ಸಿಗ್ತೈತಿ, ಇದೇ ಬುದ್ಧಿನಲ್ಲ. ನಮ್ಮ ಜೀನ್ಸ್ ನಮ್ಮ ಮಕ್ಕಳಿಗೆ ಬರೋದಲ್ಲ, ಆ ಮಕ್ಕಳು ಹಂಗಲ್ಲ ಅಂತ ಅನ್ಸತ್ತ. ಅಂಥವ್ರಿಗೆ ಇರೋ ಮಕ್ಕಳ ಪರಿಸ್ಥಿತಿ ನೆನೆಸ್ಕೊಂಡ್ರ ಅಯ್ಯೋ ಪಾಪ ಅಂತ ಅನ್ಸದ, ಬೇಜಾರು ಅಂತ ಅನಿಸ್ತೈತಿ. ನಾವು ಮನುಷ್ಯರನ್ನ ಆದ್ರೂ ನಮ್ಗೆ ಯಾವತ್ತೂ ನಮ್ಗೆ ಆ ಥರ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದಾಗ್ಲಿ, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡೋದಾಗ್ಲಿ ಅದು ಯಾವತ್ತೂ ಬಂದಿಲ್ಲ. ಅದು ಯಾಕಂತ ಗೊತ್ತಿಲ್ಲ. ಬಹುಶಃ ಮಕ್ಕಳಿಲ್ಲ ಅನ್ನೋ ಒಂದು ಕೊರತೆ ಐತಲ್ಲ, ನೋವನ್ನೆಲ್ಲ ಅನುಭವಿಸಿರ್ತೇವಲ್ಲ, ಹಂಗಾಗಿ ಇರ್ಬೋದೇನೋ, ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಬೇರೆದವ್ರ ಮುಂದೆ ಮಾತಾಡಿದವರು, ನಮ್ಮನ್ನವ್ರ ಮುಂದೆ ಒಬ್ಬರ ಮುಂದೆ ಮಾತಾಡಿದವರು ಹತ್ತಿರದಲ್ಲಿರೋರು ಅಯ್ಯೋ ಅವಳಿನ ಅಷ್ಟೊಂದು ದಪ್ಪ ಅದಾಳ, ಅವಳಿಗೆ ಮಕ್ಳು ಅಕ್ಕಾವು, ಹಂಗೆ ಹಿಂಗೆ. ಅದಕ್ಕೆಲ್ಲದಕ್ಕೂ ಸದ್ಯದಲ್ಲೇ ನನ್ನ ಆ ಭಗವಂತ ಉತ್ತರ ಕೊಡ್ತಾನೆ ನನ್ನ ನಂಬಿಕೆ ನಂದು. ಯಾಕಂದ್ರೆ ಆ ದೇವ್ರ ಮ್ಯಾಗ ಅಷ್ಟೊಂದು ನಂಬಿಕೆ ನನಗೆ. ಈಗ ಯಾವ ಪೂಜೆ ಇರತ್ತಾತಿ ಏನು ಮಾಡೋಕತ್ತಿಲ್ಲ, ಡೈಲಿ ಪೂಜೆ ಒಂದು ಬಿಟ್ಟ, ಆದರೂ ನಂಬಿಕೆ ಜಾಸ್ತಿ ಐತಿ. ಆ ನಂಬಿಕೆಯಿಂದನೇ ನಾವು ಉಸಿರಾಡ್ತಿರೋದು. ಆ ನಂಬಿಕೆಯಿಂದ ನಾ ಮುಂದೆ ನನ್ನ ಆಸೆ ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರಾಡೋ ಹಾಗೆ ಮಾಡ್ತೈತಿ. ಇಷ್ಟ ನೋಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಟ್ ಆದಷ್ಟು ಡೈಲಿ ಲಾಕ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಾಕ್ತಿರುವಾಗ ಪರ್ಸ್ನಲಾಗಿ ಮೆಸೇಜ್ ಹಾಕ್ತೀನಿ, ಹಾಕಿ ಅಕ್ಕ ಅಂತೇಳಿ. ಅಲ್ಲಿ ಹೆಂಗಂತಂದ್ರೆ ಡ್ರಾಮಾ ಮಾಡ್ಕೊಂಡು ಬದುಕೋರಿಗೆ ಸಿಕ್ಕಾಪಡಿ ಜನ ಸಪೋರ್ಟ್ ಮಾಡ್ತಾರ, ನೇರವಾಗಿ ಮಾತಾಡೋರಿಗೆ ಸಪೋರ್ಟ್ ಸಿಗಲ್ಲ. ಅದ್ರೊಳಗೆ ನಮ್ಮ ಇಂಡಿಯಾದ ಜನರ ಮನಸ್ಥಿತಿ ಹೆಂಗೈತೆ ಅಂತಂದ್ರೆ ಬಡವ ಶ್ರೀಮಂತ, ಸಿಟಿ ಹಳ್ಳಿ, ಮೇಲು ಕೀಳು, ಈ ಭಾವನೆ ಯಾವತ್ತು ಹೊರಟೋಕೈತಲ್ಲ ಅವತ್ತು ಎಲ್ಲರನ್ನೂ ಒಂದೇ ಸಮವಾಗಿ ನೋಡ್ತಾರ. ಅದು ಯಾವತ್ತೂ ಸದ್ಯದಲ್ಲಿ ಬದಲಾಗಂಗಿಲ್ಲ. ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಏನಾದರೂ ಬದಲಾಗ್ಬೋದೇನೋ, ಅಥವಾ ನಮ್ಮ ಮಕ್ಕಳ ಕಾಲಕ್ಕೆ ಏನಾದರೂ ಬದಲಾಗ್ಬೋದೇನೋ ಗೊತ್ತಿಲ್ಲ. ಅಂದಾಗ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಆಗವಲ್ತ. ಯಾಕಂತಂದ್ರೆ ನಮ್ಮಂಥವರು ಭೂಮಿ ಮೇಲೆ ಬಂದಿಂದ ನಮ್ಮಂಥವರು ಜಾಸ್ತಿ ಮನುಷ್ಯರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಇರೋರು ಈ ಜಗತ್ತಿನಾಗ ಅದಾರಲ್ಲ, ಅದಕ್ಕೋಸ್ಕರ ಯಾವುದು ಕಾಲಕ್ಕೆ ಆಗವಲ್ತು. ಈ ವರ್ಷ ನೋಡ್ರಿ ಮಳೆನ ಇಲ್ಲ. ಹಿಂಗಾದ್ರೆ ಬೇಸಿಗೆಯಲ್ಲಿ ರೈತರಿಗೆ ಜಾಸ್ತಿ ತ್ರಾಸ. ರೈತರಿಗೆ ತ್ರಾಸ ಆದ್ರೆ ಪ್ರತಿಯೊಬ್ಬರಿಗೂ ತ್ರಾಸ ಆಗ್ಲೇಬೇಕಾ? ಯಾಕೆ ಹೇಳ್ರಿ, ಬೆಳೆ ಬೆಳೆದ್ರೂ ಅಲ್ರಿ ಎಲ್ಲರೂ ಚಲೋ ಇರೋದು. ಮಳೆ ಆದ್ರನ್ನ ಎಲ್ಲ ಕಡೆ ನೀರು, ಈಗ ಸಿಟಿಯಲ್ಲಿ ಇದ್ರೂ ಸಹಿತ ನೀರಿನ ಕೊರತೆ ಆಗ್ಬೋದು, ಎಲ್ಲ ತುಟ್ಟಿ ಆಗ್ಬೋದು. ಹಿಂಗೆ ಒಂದ್ರ ಮೇಲೆ ಒಂದು ಸಮಸ್ಯೆ ಶುರು ಆಕೈತಿ. ಅದಕ್ಕೆ ಇರೋ ಅಷ್ಟು ದಿನ ಇನ್ನೊಬ್ಬರಿಗೆ ನಮ್ಗೆ ಖುಷಿ ಕೊಡಾಕೈತ್ಯ, ನಮ್ಮಿಂದ ಖುಷಿ ಏನೋ ಅವ್ರನ್ನ ಒಂದು ನಗ್ಸಕ್ಕಾಕೈತ್ಯ, ಯಾವುದೋ ಒಂದು ಒಳ್ಳೆ ಮಾತನ್ನು ಹೇಳಿ ನಗಿಸೋದು, ಅವ್ರನ್ನ ಅಳಿಸುವಂಥ ಮಾತು ಆಡಬಾರ್ದು ಅಷ್ಟು ನಾನು ಹೇಳೋದು. ಸದ್ಯಕ್ಕೋ ಟೈಮ್ ಮತ್ತು 10:10 ಮಲ್ಕೋತೀನಿ. ನಮ್ಮ ಮನೆಯವರ ಇಲ್ಲೇ ಬರ್ತಾರಂತ ಹೋಗ್ಯಾರ. ಪ್ಲೀಸ್ ಫ್ರೆಂಡ್ಸೇ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಮನಸ್ಸಿಗೇನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೇವೆ. ಆದರೆ ಹರ್ಟ್ ಆಗೋವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಅಂತ ತಡ್ಕೊಳ್ಳೋ ಕೆಪಾಸಿಟಿ ನಮ್ಗೆ ಕರೆನೇ ಇಲ್ಲ. ಸಿಟ್ಟು ಬಂದಾಗ ಸಾಯ್ಬೇಕನ್ಸತ್ತ, ಇಲ್ಲಾಂದ್ರೆ ಆ ಥರ ಕಮೆಂಟ್ ಹಾಕ್ದವ್ರು ನೋಡ್ಕೊಂಡು ಹೋಗಿ ಸಾಯಿಸ್ಬೇಕಂತ ಅನ್ಸತ್ತ. ಎರಡರದೊಳಗೊಂದು ಯಾವುದೂ ಆಗಂಗಿಲ್ಲ, ಸಾಯೋಕ್ಕೂ ಆಗಂಗಿಲ್ಲ, ಸಾಯಿಸೋಕ್ಕೂ ಆಗಂಗಿಲ್ಲ. ಎಲ್ಲ ಬಿಟ್ಟು ಮೂರನೇದ್ದು ಹತ್ಕೊಂತ ಮಕ್ಕೋಬೇಕಾಕೈತಿ. ಇಷ್ಟ ನೋಡ್ರಿ ಲೈಫು.